ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಪತ್ರದಲ್ಲಿ ಹಾಗಾದ್ರೆ ಏನೇನಿದೆ? ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಪತ್ರವನ್ನ ಬರೆದಿರುವಂತದ್ದು. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಪತ್ರದಲ್ಲಿ ಹಾಗಾದ್ರೆ ಏನೇನಿದೆ? ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿ ಪತ್ರವನ್ನ ಬರೆದಿರುವಂತದ್ದು. 3 ದೂರುದಾರರು ಸಲ್ಲಿಸಿರುವಂತಹ ದೂರಿನ ಮೇರೆಗೆ ಇವತ್ತು ಅನುಮತಿಯನ್ನ ಕೊಟ್ಟಿರುವಂತದ್ದು. ಆರ್ಟಿಐ ಕಾರ್ಯಕರ್ತರಾದಂತಹ ಪ್ರದೀಪ್, ಸ್ನೇಹಮಯಿ ಕೃಷ್ಣ ಹಾಗೆ ಟಿಜೆ ಅಬ್ರಹಂ ಅವರು ನೀಡಿದಂತಹ ಅರ್ಜಿ ಇದು. 1988ರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 17 ಹಾಗೂ 2023ರ BNSS ಸೆಕ್ಷನ್ 218ರ ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯ ಹಿನ್ನೆಲೆ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಜೊತೆ ಸಿಎಂ ಸುದೀರ್ಘವಾಗಿರುವಂತಹ ಚರ್ಚೆಯನ್ನ ನಡೆಸಿರುವಂತದ್ದು. ನಿನ್ನೆ ರಾತ್ರಿ ನಿವಾಸಕ್ಕೆ ಕರೆಸಿಕೊಂಡು ಸಿಎಂ ಸಿದ್ದರಾಮಯ್ಯ ಖುದ್ದಾಗಿ ಒಂದು ಚರ್ಚೆ ನಡೆಸಿರುವಂತದ್ದು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಟಿಜೆ ಅಬ್ರಹಂ ಅವರು ಅನುಮತಿಯನ್ನ ಕೇಳಿದ್ದು. ಸದ್ಯ ಮಡಿಕೇರಿಯಿಂದ ದೂರುದಾರರಾಗಿರುವಂತಹ ಟಿಜೆ ಅಬ್ರಹಂ ಅವರು ಇನ್ನೇನು ಆಗಮಿಸ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲರನ್ನ ಕೂಡ ಭೇಟಿಯಾಗ್ತಾ ಇದ್ದಾರೆ ದೂರುದಾರರು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂದ್ರೆ ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನಾಗಬಹುದು? ನಿನ್ನೆ ರಾತ್ರಿ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಅವರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಮೂಡಾ ಪ್ರಕರಣದಲ್ಲಿರುವಂತಹ ಮುಖ್ಯಮಂತ್ರಿ ಅವರು ಈಗ ಹೈ ಟೆನ್ಷನ್ ಅಲ್ಲಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಹಾಗಾದ್ರೆ ಸಿಎಂ ವಿರುದ್ಧ ಇವತ್ತೇ ಏನಾದ್ರೂ FIR ದಾಖಲಾಗುತ್ತಾ? ಕಾದು ನೋಡ್ಬೇಕು. ದೂರು ದಾಖಲಾದ ಕೂಡಲೇ ತನಿಖಾ ತಮ್ಮ ನಡೆಗಳಲ್ಲಿ ಏನಾದ್ರೂ ಎಂಟ್ರಿ ಆಗತ್ತಾ? ಭ್ರಷ್ಟಾಚಾರ, ಅಧಿಕಾರ ದುರ್ಬಳಕೆ ಆರೋಪದಡಿ ದೂರನ್ನ ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ದೂರು ದಾಖಲಾದ ಕೂಡಲೇ ಯಾವೆಲ್ಲ ತನಿಖಾ ತಂಡಗಳು ಎಂಟ್ರಿ ಕೊಡುತ್ತೆ ಈ ಒಂದು ಕೇಸ್ಗೆ ನೋಡಬೇಕಾಗಿದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ನಲ್ಲಿ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಕೋರಿ ಏನು ಅನುಮತಿಯ ಪತ್ರವನ್ನ ಕೋರಿದ್ರು ಈ 3 ದೂರುದಾರರು ಅಂದ್ರೆ ಟಿಜೆ ಅಬ್ರಹಂ, ಪ್ರದೀಪ್ ಕುಮಾರ್ ಹಾಗೆ ಸ್ನೇಹಮಯಿ ಕೃಷ್ಣ ಅವರು. ಈ ಒಂದು ಪತ್ರದಲ್ಲಿ ಏನೇನಿದೆ ಕಾದು ನೋಡಬೇಕು. ಅಂದ್ರೆ ಈ ಪ್ರದೀಪ್ ಅವರು RTI ಕಾರ್ಯಕರ್ತರು, ಸ್ನೇಹಮಯಿ ಕೃಷ್ಣ ಅವರು ಒಬ್ರು ಸಾಮಾನ್ಯ ವರ್ಕರ್ ಅವರು, ಹಾಗೆ ಟಿಜೆ ಅಬ್ರಹಂ ಅವರು ಕೂಡ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಾಕ್ಷ್ಯಾಧಾರಗಳ ಜೊತೆಗೆ ಅರ್ಜಿಯನ್ನ ಕೂಡ ನೀಡಿದ್ರು. ಈ ಹಿಂದೆ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಅಂದ್ರೆ 1988ರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 17 ಹಾಗೂ 2023ರ BNSS ಸೆಕ್ಷನ್ ಅಡಿ 218ರ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಇದೀಗ ಅನುಮತಿಯನ್ನ ಕೊಟ್ಟಿರುವಂತದ್ದು ರಾಜ್ಯಪಾಲರು. ಅಂದ್ರೆ ಸಿಎಂ ವಿರುದ್ಧ ಏನು ಇಷ್ಟು ದಿನ ದೂರನ್ನ ದಾಖಲಿಸಬೇಕು, ಏನು ತನಿಖೆಯನ್ನ ನಡೆಸಬೇಕು ಅಂತ ದೂರುದಾರರು ಅರ್ಜಿಯನ್ನ ಕೊಟ್ಟಿದ್ರು. ಅದಕ್ಕೆ ಇವಾಗ ಅನುಮತಿ ಸಿಕ್ಕಿರುವಂತದ್ದು. ಎಸ್ಪೆಷಲಿ ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಚಾರ ಅಂದ್ರೆ ಅವರದೇ ಪಕ್ಷದಲ್ಲಿರುವಂತಹ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣನವರು ಇವರ ಜೊತೆ ಸುದೀರ್ಘವಾದ ಚರ್ಚೆ ನಡೆಸಿದ್ದಾರೆ. ಇದೀಗ ಅಂದ್ರೆ ನಿನ್ನೆ ರಾತ್ರಿನೇ ಸಿಎಂ ಅವರ ನಿವಾಸಕ್ಕೆ ಕರೆಸಿಕೊಂಡು ಚರ್ಚೆ ನಡೆಸಿದ್ದಾರೆ. ಮುಂದೆ ಏನಾಗತ್ತೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ? ಅರೆಸ್ಟ್ ಆಗ್ತಾರಾ ಅಥವಾ ತಪ್ಪಿಸ್ಕೊಳ್ತಾರಾ? ಜೈಲಲ್ಲೇ ಇದ್ಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿತಾರಾ? ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ.